ಏನೋ ನಿಮ್ದು ಒಳ್ಳೆ ವಂಶ, ಒಳ್ಳೆ ವಂಶದಿಂದ ಬಂದಿರೋ ಮಾರ್ತಾಂಡ ಒಳ್ಳೆಯವನು ಅಂತ ತಿಳ್ಕೊಂಡು ಅವ್ನು ಕೇಳ್ದಂಗೆಲ್ಲ ಸಾಲ ಕೊಟ್ಟೆ. ಅದನ್ನು ತೀರ್ಸ್ಬೇಕು ಅನ್ನೋ ಪರಿಜ್ಞಾನ ಬೇಡ ಅವನಿಗೆ? ಏನಮ್ಮ, ಕಂಡಾಗ ಹಣ ಕೇಳೋಣ ಅಂತ ಅಂದ್ರೆ ಎಲ್ಲಿ ಮೇಲ್ ಬಿದ್ದು ಹೊಡಿತಾನೋ ಅನ್ನೋ ಭಯ. ಅಲ್ಲಮ್ಮ, ಊರಿಗೆ ನ್ಯಾಯ ಹೇಳೋ ಮಾರ್ತಾಂಡ ನನಗ ಅನ್ಯಾಯ ಮಾಡಿದ್ರೆ ನಾನು ಯಾರ ಹತ್ರ ನಮ್ಮ ಹೋಗಿ ನ್ಯಾಯ ಕೇಳಲಿ? ಬೀದಿಲ್ ಬೇಡೋ ಭಿಕ್ಷಕನಿಗೆ ಸಾಲ ಕೊಟ್ರೆ ಭಿಕ್ಷೆ ಎತ್ತಿಯಾದ್ರೂ ಸಾಲ ತೀರಿಸ್ತಾನೆ. ಆದ್ರೆ ಇಸ್ಪೀಟ್ ಆಡೋನಿಗೆ ಸಾಲ ಕೊಟ್ರೆ ಈ ಜನದಲ್ಲಿ ತೀರ್ಸೋಕ್ಕಾಗಲ್ಲ. ಆ ಅಮ್ಮನ ಮುಖ ನೋಡ್ಕೊಂಡು ಆ ಮಗುನ ಮುಖ ನೋಡ್ಕೊಂಡು 1 ತಿಂಗಳು ಟೈಮ್ ಕೊಡ್ತೀನಿ. ಅದ್ರೊಳಗಡೆ ಏನಾದ್ರೂ ಅವನು ಸಾಲ ತೀರಿಸ್ಲಿಲ್ಲ ಅಂತಂದ್ರೆ ಅವ್ನು ಇಸ್ಪೀಟ್ ಆಡೋ ಜಾಗಕ್ಕೆ ಹೋಗಿ ಪಂಚಾಯಿತಿ ಸೇರಿಸಿ ನಿಮ್ ವಂಶದ ಮಾನ ಮರ್ಯಾದೆ ಎಲ್ಲ ಹರಾಜು ಹಾಕ್ಬಿಡ್ತೀನಿ. ಹುಷಾರ್. ಅಮ್ಮ ದೇವಿ, ಎಷ್ಟು ದಿವಸ ಆಯ್ತು ತಾಯಿ ನಿನ್ ನೋಡಿ. ಏನ್ ಮಾಡೋಣ? ಇದ್ದಕ್ಕಿದ್ದ ಹಾಗೆ ಪಕ್ಕದೂರಿಗೆ ಕೆಲ್ಸದ ಮೇಲೆ ಬಂದಿದ್ನ. ಹೇಗಿದ್ರು ಊಟದ ಟೈಮ್ ಆಯ್ತು. ನಿನ್ ನೋಡ್ದಾಗೂ ಆಗತ್ತೆ, ಹೊಟ್ಟೆ ತುಂಬಾ ಮೀನ್ ಸಾರು ತಿಂದಾಗೂ ಆಗತ್ತೆ ಅಂತ ಬಂದಮ್ಮ. ಅದು ಮೀನ್ ಸಾರ? ಮೀನ್ ಸಾರ ಅಲ್ದಿದ್ರೆ ಉಪ್ಪು ಸಾರ ಆಗ್ಲಿ ಬಿಡಮ್ಮ. ನಿನ್ ಕೈಯಾರ ಮಾಡಿದ ಅಡಿಗೆ ಬ್ರಹ್ಮಾಂಡವಾಗಿರುತ್ತೆ. ಮದಣ್ಣ, ಅದು ಅಯ್ಯ ಸಾಕ್ ಸುಮ್ನೆರಮ್ಮ. ನನಗ್ ಗೊತ್ತಿಲ್ವೇನಮ್ಮ ನೀನು ಬುದ್ಧಿ? ನಾನೇ ಹೋಗಿ ಬಡ್ಸ್ಕೊತೀನಿ. ನನ್ಗೆ ನೀನು ಹೊಸ್ತ? ಅಯ್ಯೋ ನನ್ ಮಾತ್. ಶಿವಪ್ಪ ಕಾಯೋ ತಂದೆ ಮೂಲೋಕ ಸ್ವಾಮಿ ದೇವ, ಹಸಿವೆಯನ್ನು ತಾಳಲಾರೆ ಕಾಪಾಡೆಯ ಹರನೇ. ಅಮ್ಮ, ಅಡಿಗೆ ಮಾಡಿಲ್ವಾ? ಮಾಡೋಕೆ ಏನು ಇಲ್ವಾ? ಮಾದಣ್ಣ, ಈ ವಿಷಯನ ಅಪ್ಪ ಅಮ್ಮನ್ ಹೇಳ್ಬೇಡ. ನಿನಗೇನಮ್ಮ ಕಮ್ಮಿ? ಹಣನ ಆಸ್ತಿನ ಇಷ್ಟೆಲ್ಲ ಇದ್ಕೊಂಡು ಈ ರೀತಿ ಬಡತನದಲ್ಲಿ ಸಾಯ್ತಾ ಇದೆಯಲ್ಲ. ಇಂಥ ಒಳ್ಳೆ ಮನ್ಸಿರೋ ನಿನ್ನಂತ ಮಹಾತಾಯಿ ಹೊಟ್ಟೆಲಿ ಮಗನಾಗುಟ್ಟು ಅದೃಷ್ಟನ ಮುಂದಿನ ಜನ್ಮದಲ್ಲಾದ್ರೂ ಭಗವಂತ ನನಗೆ ಕೊಡ್ಲಮ್ಮ. ನಾನು ಬರ್ತೀನಮ್ಮ. ಬಂತು ನೋಡಿ ಕೆಲ್ಸಕ್ ಬಾರದು ಊರ್ ಬಸವ. ಆ ಮೂಕ ಪ್ರಾಣಿನಾರು ಸಾಕಿದ್ರೆ ತಿಂದು ಕೆಲ್ಸನಾರು ಮಾಡುತ್ತೆ. ಯಾರನ್ನಜ್ಜಿ ಇಷ್ಟೊಂದು ಎಮೋಷನಾಗಿ ಬೈತಾ ಇದ್ಯಾ? ದೇವಿ, ಈ ಗೂಳಿಗೆ ಸ್ವಲ್ಪ ಮೇವು ತಂದು ಹಾಕು, ತಿಂದು ಊರೆಲ್ಲ ಸುತ್ಕೊಂಡ್ಬರ್ಲಿ. ಇವತ್ತಿ ಮನೆ ವಾತಾವರಣನೇ ಬದಲಾಗೋಗಿದ್ಯಲ್ಲ. ಇರ್ಲಿ ವಿಚಾರಿಸೋಣ. ರೂಪ, ಯಾಕೆ ಇವ್ರಿಗೆಲ್ಲ ನನ್ನ ಮೇಲೆ ಕೋಪ? ನೀನು ಪಾಪ. ನೀನ್ ಊಟ ಮಾಡ್ದ? ನಿನ್ನೆ ಕೇಳ್ತಿರೋದು ಊಟ ಮಾಡ್ದ? ನನಗೆ ಹಸಿವಿಲ್ಲ. ಅನ್ನ ತಿನ್ಬೇಕು ಅನ್ನೋ ಆಸೆನೇ ಇಲ್ಲ. ಬದುಕಬೇಕು ಅನ್ನೋ ಬೈಕೇನೂ ಇಲ್ಲ. ಇಷ್ಟೇನಾ ಅಥವಾ ನಿನ್ ಲಿಸ್ಟ್ ಅಲ್ಲಿ ಇನ್ನೇನಾದ್ರೂ ಇಟ್ಟಿದ್ಯಾ? ಸಾಕ್ ಸುಮ್ನೆರ. ನೀನ್ ಕಟ್ಕೊಂಡ್ ತಪ್ಪಿಗೆ ಬದುಕ್ನಲ್ಲಿ ವಿಷ ನುಂಗೋದನ್ನ ಈಗ ತಾನೇ ಶುರು ಮಾಡೋಳೆ. ಈಗ ಏನಾಗೋಯ್ತಂತ ಇಷ್ಟೆಲ್ಲ ಮಾತಾಡ್ತಿದ್ದೀರಾ? ಇನ್ನೇನಾಗ್ಬೇಕು? ಆ ದರಿದ್ರ ಇಸ್ಬಿಟ್ ಆಟಕ್ಕೋಸ್ಕರ ಈ ಮನೆ ಮೇಲೆ ತೀರಿಸಲಾರದಷ್ಟು ಸಾಲ ಮಾಡಿದ್ವಿ. ಮನೆಯಲ್ಲಿರೋ ಅಂಡ ಕುಂಡ ಪಾತ್ರೆ ಪದಾರ್ಥಗಳೆಲ್ಲಾ ಮಾರಾಯ್ತು. ಉಳಿದಿರೋದು ಈ ಮನೆ. ಇದನ್ನು ಮಾರ್ಬಿಡು, ನಾವು ಬೀದಿಗೆ ಹೋಗ್ತೀವಿ. ನೀವ್ ಯಾಕೆ ಬೀದಿಗೆ ಹೋಗ್ಬೇಕು? ನಾನೇನ್ ಭಿಕಾರಿನ? ನನ್ನ ಹತ್ರ ದುಡ್ಡಿಲ್ವಾ? ನೋಡಿಲಿ, ನೋಡು, ತಗ. ಇದು ನೀವು ನ್ಯಾಯವಾಗಿ ಸಂಪಾದನೆ ಮಾಡ್ಕೊಂಡು ಬಂದಿರೋ ದುಡ್ಡ?
ಅಲ್ಲ, ಇಸ್ಪೀಟ್ ಆಟದಿಂದ ಇನ್ನೊಬ್ರು ಹೊಟ್ಟೆನ ಹೊಡೆದು ತಂದಿರೋ ದುಡ್ಡು. ರೀ, ನೀವು ಗೆದ್ದು ತಂದ ಹಣದಿಂದ ನಮ್ಮೆಲ್ಲರ ಹೊಟ್ಟೆ ತುಂಬಬಹುದು. ಆದ್ರೆ ಸೋತವ್ರ ಮನೆ ಮಕ್ಕಳು ಹಸಿವಿನಿಂದ ಸಾಯ್ಬೇಕಾ? ಬೇಡ ರೀ, ಬೇಡ. ನಮಗಿಂತ ಸಂಪಾದನೆ ಬೇಡ. ಕಂಡವ್ರ ದುಡ್ಡಲ್ಲಿ ಮೃಷ್ಟಾನ್ನ ತಿನ್ನೋ ಬದಲು ನೀವು ನ್ಯಾಯವಾಗಿ 1 ರೂಪಾಯಿ ದುಡ್ಡು ತನ್ನಿ ಸಾಕು. ನಾವೆಲ್ಲರೂ ಸಂತೋಷವಾಗಿ ಗಂಜೆ ಕುಡಿದು ಬದುಕೋಣ ರೀ. ಗಂಡ ರೋಗಿಷ್ಠನಾದ್ರೆ ಹೆಂಡತಿ ಆದವಳು ಹೊತ್ತಿಗೆ ಔಷಧಿ ಕೊಟ್ಟು ಕಾಪಾಡ್ತಾಳೆ. ಒಂದ್ ವೇಳೆ ಕುರುಡನಾದ್ರೆ ತನ್ನ ಕಣ್ಣಲ್ಲಿ ಕಣ್ಣಾಗಿಟ್ಕೊಂಡು ಎಳೆ ಮಗುವಿನ ಹಾಗೆ ನೋಡ್ಕೋತಾಳೆ. ಅಕಸ್ಮಾತ್ ಅವಳ ಗಂಡ ಕುಂಟನಾದ್ರೆ ಅವನ ಕೈ ಹಿಡ್ಕೊಂಡು ನಡೆಸ್ಕೊಂಡು ಕರ್ಕೊಂಡು ಹೋಗ್ತಾಳೆ. ಆದ್ರೆ ತನ್ನ ಗಂಡ ಕುಡುಕನೋ ಜೂಜುಕೋರನೋ ಆದ್ರೆ ಅವಳು ಹೇಗ್ರಿ ಅವನ್ನ ತಿನ್ನುತ್ತಾಳೆ? ಅವಳ ಸಂಸಾರನ ಅವಳು ಹೇಗ್ರಿ ಉಳಿಸ್ಕೋತಾಳೆ? ದೇವಿ, ನನ್ನ ಕ್ಷಮಿಸ್ಬಿಡು. ಇನ್ನು ಮುಂದೆ ನಾನು ಇಸ್ಪೀಟ್ ಆಡಲ್ಲ. ನೀನ್ ಈ ಮಾತನ್ನ ಎಷ್ಟು ಸರಿ ಹೇಳಿದ್ದೀಯ, ನಾವು ಎಷ್ಟು ಸರಿ ಕೇಳಿದ್ದೀವಿ. ಇಲ್ಲ ಅಜ್ಜಿ, ದೇವರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನಾನಿನ್ ಮುಂದೆ ಇಸ್ಪೀಟ್ ಆಡಲ್ಲ. ಮಾತಾಡದೆ ಕಲ್ಲಾಗಿ ನಿಂತಿರೋ ದೇವ್ರ ಮೇಲಲ್ವೋ, ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿಸೋ ನಿನ್ ಹೆಂಡತಿ ಮೇಲೆ ಪ್ರಮಾಣ ಮಾಡಿ ಹೇಳು. ನನ್ನ ಹೆಂಡತಿ ಮೇಲ? ಯಾಕ್ರಿ? ಮಾತ್ ತಪ್ಪಿದ್ರೆ ನಾನ್ ಸತ್ತೋಗ್ಬಿಡ್ತೀನಿ ಅಂತನಾ? ಸರಿ ದೇವಿ, ನಿನ್ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನಾನಿನ್ ಮುಂದೆ ಇಸ್ಪೀಟ್ ಆಡಲ್ಲ. ಇದು ಸತ್ಯ.